ಗೈಸ್ ಮೋಸ್ಟ್ಲಿ ನಾನು ಚಾರ್ಮುಡಿ ಘಾಟ್ ಮೇಲೆ ಹೋಗ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ. ನನಗೆ ಗೊತ್ತಿಲ್ಲ, ಅದು ಒಂದೆಲ್ಲೋ ಚಾರ್ಮುಡಿ ಅಂತ ಇತ್ತು, ನೋಡಿದ ನೆನಪು. ಅಯ್ಯೋ ಮ್ಯಾಪಲ್ಲಿ ನೋಡೋದು ಮತ್ತೆ ಮಾಡ್ತಾಯಿದೆ. ಮೋಸ್ಟ್ಲಿ ಚಾರ್ಮುಡಿ ರೋಡಲ್ಲೇ ಹೋಗ್ತೀನಿ ಅಂತ ಅಂದ್ಕೊತೀನಿ. ನೋಡೋಣ ಬನ್ನಿ. ಯಾಕೋ ಈ ಘಾಟ್ ಸ್ಟೇಷನ್ ನೋಡ್ತಾ ಇರೋ ನನಗೆ ಅದೇ ಫೀಲ್ ಆಗ್ತಾಯಿದೆ. ಅದು ಗ್ಲೌಸ್ ಹಾಕಿಲ್ಲ ನಾನು, ಇಲ್ಲೇ ಮುಂದೆ ಪಿಸ್ಟಾಪ್ ಕೊಡೋಣ ಅಂತ ಒಂದು ಸ್ವಲ್ಪ ಜ್ಯೂಸ್ ಗೀಸ್ ಹಾಕೊಳ್ಳೋಣ. ಯಾಕೋ ಇಲ್ಲಾಂದರೆ ನೀರು ಗೀರಾರು ಕುಡಿಯೋಣ. ಸ್ವಲ್ಪ ಲೈಟಾಗಿ ಬಾಯಾರಿಕೆ ಆಗ್ತಾಯಿದೆ. ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಐ ಮೀನ್ ಬರ್ತಾ ಇರ್ತಾರಲ್ವಾ, ಸೊ ಹಂಗಾಗಿ ಅಲ್ಲೆಲ್ಲ ನಿಲ್ಲಿಸಿ ಇದು ಮಾಡೋಷ್ಟೆಲ್ಲ ಇದಾಗಲಿಲ್ಲ. ಸೊ ಅದಕ್ಕೆ ಇದೆಲ್ಲರೂ ಹಾಕ್ಕೊಳ್ಳೋಣ ಹಾಕೊಬೋದಾಗಿತ್ತು. ಬೇಡ ಮುಂದೆ ಹೋಗೋಣ. ಜ್ಯೂಸ್ ಎಲ್ಲಿದೆ ನೋಡೋಣ, ಅಲ್ಲಿ ಹಾಕೊಂಬಿಡೋಣ. ಹೋಟೆಲ್ ಓಕೆ. ಯಾವ್ದು ಗುರು ಇದು ಸಡನ್ನಾಗೆ ಬರ್ತಾರೆ, ಇದೇ ಚೇಂಜ್ ಆಗೋಯ್ತಲ್ಲಪ್ಪ. ಚೂರು ಲೈಟಿಗೆ ಮಳೆ ಬಂದಿದೆ. ಮರಗಳು ನೋಡಿ ಗೈಸ್, ನಿಮಗೆ ಫುಲ್ಲು ಡಿಮ್ಮಾಗಿ ಕಾಣಿಸ್ಬೋದು ಮೋಸ್ಟ್ಲಿ, ಯಾಕಂದರೆ ನಾನು ಎಂಡಿ ಫಿಲ್ಟರ್ ಹಾಕ್ಬಿಟ್ಟಿದ್ದೀನಿ. ಓ ಅಲ್ಟಿಗೂರು ಸಾಕತ್ತಿದೆ. ನಿಮ್ಮ ಕ್ಯಾಮ್ರಾದ ಲಿಂಕ್ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ತುಂಬ ಹತ್ರ ಅಲ್ಟಿಯಾಗಿ ಕಾಣಿಸ್ತಾ ಇದೆ. ಓ ಶೆಟ್, ಎಳ್ನೀರು ಹಾಕೊಬೋದಾಗಿತ್ತು ಮೊದಲೇ ನೋಡಿದ್ದಿದ್ರೆ. ಮುಂದಕ್ಕೆ ಹೋಗ್ಬಿಟ್ಟು ಗೈಸ್ ಇದು ಫಾರೆಸ್ಟ್ ಏರಿಯಾನ, ಇದು ಫಾರೆಸ್ಟ್ ಏರಿಯಾ ಆಗಿದ್ರೆ ಚಾರ್ಮುಡಿ ಇದ್ರ ಮೇಲೆ ಹೋಗ್ತೀವಿ ಗೈಸ್. ಬಾ ಏನಿದೆ ಗುರು ಸೀನಿಕ್ ವ್ಯೂ. ಆ್ಯಕ್ಚುಲಿ ಇಲ್ಲಿ ಓವರ್ಟೇಕ್ ಮಾಡ್ಬೋದು ಇವಾಗ, ವೈಟ್ ಲೈನ್ ಇದಾಗಿದೆ. ನೋಡಿ ಗಾಯ್ಸ್ ಹಂಗೆ ಸೀನರಿ ಹೆಂಗಿದೆ. ನಮ್ಗೆ ಏನೇ ಸ್ಟ್ರೆಸ್ ಇದ್ರೂ ಈ ಥರ ಒಂದು ಪ್ಲೇಸಿಗೆ ಬಂದ್ಬಿಟ್ಟು ಈ ಥರ ರೋಡಲ್ಲಿ ಹೋಗ್ತಾಯಿದ್ರೆ ನಮ್ಮ ಬೈಕಲ್ಲಿ ಮಜಾನೇ ಬೇರೆ. ಧರ್ಮಸ್ಥಳ ಇದೊಂದು ಸ್ವಲ್ಪ ಕೆಳಗಡೆ ಹೋಗ್ಬೇಕಾಯ್ತು. ಧರ್ಮಸ್ಥಳ ಮೂಡುಬಿದ್ರೆ ಆ ಕಡೆ ಸೈಡ್ ಹೋದರೆ ಏನೋ ನೆನೆಸ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ದೀನಿ ನಾನು. ಅಲ್ಲೇ ನಿಲ್ಲಿಸ್ಬೋದಾಗಿತ್ತು, ಎಳ್ನೀರು ಬೇರೆ ಇತ್ತು ಅಲ್ಲಿ.
ಬನ್ನಿ ಒಂದು ಪಿಟ್ ಸ್ಟಾಪ್ ಹಾಕೊಂಬಿಡೋಣ, ಸಿಗ್ತೀನಿ. ಜ್ಯೂಸ್ ಗೀಸ್ ಏನಾದ್ರು ಇದ್ದರೆ ಕುಡ್ಕೊಂಡು ಹಾಕ್ಕೊಂಡು, ಜ್ಯೂಸ್ ಇದೆಯಾ ಎಳ್ನೀರು ಇದೆಯಾ ಗೊತ್ತಿಲ್ಲ, ಎಳ್ನೀರು ಹಾಕೊಂಡು ಹೋಗೋಣ ಬನ್ನಿ ವಯಸ್, ಸಿಗೋಣ. ಅಂಕಲ್ ತುಂಬ ಫ್ರೆಂಡ್ಲಿ ಆಗಿದ್ರಪ್ಪ. ಒಂದಷ್ಟೊತ್ತು ಮಾತಾಡಿಕೊಂಡು ಒಂದು ಎಳ್ನೀರು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಚಾರ್ಮುಡಿ ಘಾಟ್ಗೆ ಹೋಗುತ್ತೆ ಅಂತ ಹೇಳಿದ್ರಪ್ಪ, ನಂಗೆ ಗೊತ್ತಿಲ್ಲ ಹೋಗುತ್ತಾ ಇಲ್ವಾ ಅಂತ. ನೋಡಿ ಮತ್ತೆ ಮ್ಯಾಪ್ ನೋಡಲಿಲ್ಲ ನಾನು, ಬಟ್ ಇಯರ್ ಪ್ಲಗ್ಸ್ ಹಾಕ್ಕೊಂಡೆ ಈಗ. ಬನ್ನಿ, ಮೋಸ್ಟ್ಲಿ ಚಾರ್ಮುಡಿ ಘಾಟ್ ಸಿಗ್ಬೋದು ಅನಿಸುತ್ತೆ ಹೋಗ್ತಾ. ರೆಕಾರ್ಡ್ ಮಾಡ್ತೀನಿ ಇನ್ನೂ ಈ ಎಸ್ ಡಿ ಕಾರ್ಡಲ್ಲಿ ಇನ್ನೂ 2 hours ಪ್ಲಸ್ ರೆಕಾರ್ಡ್ ಮಾಡ್ಬೋದು. ಸೊ ಅಲ್ಲಿ ಗಂಟ ಬರೀ ಇದನ್ನೇ ಮಾಡ್ತೀನಿ, ಬನ್ನಿ ನೋಡೋಣ. ಫುಲ್ ರೆಕಾರ್ಡ್ ಮಾಡ್ತೀನಿ, ಯಾವ್ದು ಬೇಡ ಅದನ್ನು ಎಡಿಟ್ ಮಾಡಿ ಬಿಸಾಕ್ತೀನಿ. ಎಡಿಟಲ್ಲಿ ನೋಡ್ಕೊಳ್ಳೋಣ ಎಲ್ಲ. ಸೊ ರೋಡ್ ಏನಾದ್ರು ಚೆನ್ನಾಗಿತ್ತು ಅಂದರೆ ಮಿಸ್ ಆಗೋದು ಬೇಡ ಅಂತ ರೆಕಾರ್ಡಲ್ಲಿ ಇಟ್ಟಿರ್ತೀನಿ, ನೋಡೋಣ. ಕಾರ್ಕಳ ತಾಲೂಕು ಅಲ್ಲಿಗೆ ಲಾಸ್ಟ್ ಅಂತೆ. ಸೊ ಇಲ್ಲಿಂದ ಬೇರೆ ತಾಲೂಕು. ಲೈಟಾಗಿ ಅವಾಗವಾಗ 5 ನಿಮಿಷ ಮಳೆ ಹುಯ್ದ್ಬಿಟ್ಟು ಸುಮ್ಮನೆ ಆಗುತ್ತಂತೆ, ಆ ಥರ ಅಂತ ಹೇಳಿದ್ರು. ಏನು ಜೋರು ಮಳೆ ಬಿಡ್ತಾನೆ ಇಲ್ಲ, ಆ ಥರ ಏನಿಲ್ವಂತೆ. ಅಲ್ಲೂ ಅಷ್ಟೇ, ನಾನೀಗ ಹೋಗಿದ್ದು ಬಂದಾಗಿಂದ ಗೋಕರ್ಣದಲ್ಲೂ ಅಷ್ಟೇ ಆಗಿದ್ದು, ಹೊನ್ನಾವರದಲ್ಲೂ ಅಷ್ಟೇ ಆಗಿದ್ದು, ಇಲ್ಲಿ ಬಂದಾಗ ಕಾರ್ಕಳ ಹತ್ರ ಬಂದಾಗಲೂ ಅಷ್ಟೇ ಆಗಿತ್ತು ಅಲ್ವಾ. 5 ನಿಮಿಷ ಅಷ್ಟೇ, ಏನು ಹಿಡ್ಕೊಂಡ್ರೆ ಮಳೆ ಹೋಗೋದೇ ಇಲ್ಲ ಅನ್ನೋ ಥರ ಏನಿಲ್ಲ. 5 ಮಿನಿಟ್ಸ್ ಬಂದು ಹಂಗೆ ನಿಂತ್ಕೊಬಿಡುತ್ತೆ. ಬಟ್ ರೋಡೆಲ್ಲ ಚೆನ್ನಾಗಿದೆ ಆಲ್ಮೋಸ್ಟು. ಬಟ್ ಅದೇ ಬಂಪಿ ರೋಡ್ಸು ಹಾಕುತ್ತೆ ಒಂದೊಂದು ಕಡೆ ಅಷ್ಟೇ. ಬಟ್ ನಾನು ಅಲ್ಲಿ ಕಾರ್ಕಳ ಬರಬೇಕಾದ್ರೆ ಬಂದಲ್ಲ, ಏನು ರೋಡು ಗೈಸದು, ನಾನು ಇನ್ನೂ ಮರೆಯೋಕ್ಕಾಗ್ತಾಯಿಲ್ಲ. ಅದು ಒಂಥರ ಹಿಟ್ಟಾಗುತ್ತೆ ಅಂತಾರಲ್ಲ, ಆ ಥರ ಇದು ಆ ರೋಡು. ಆಮೇಲೆ ಅಕ್ಷಯ್ ಮನೇಲಿ ಊಟ ಮಾಡಿದ್ದು ಎಲ್ಲ ಹಿಟ್ಟಾಗೋಯ್ತು ಗೈಸ್, ಏನು ಹೇಳ್ತೀರಾ ಅದಕ್ಕೆಲ್ಲ. ಆ್ಯಕ್ಚುಲಿ ಇದು ಧರ್ಮಸ್ಥಳ ರೋಡ್ ಅಂತೆ, ಧರ್ಮಸ್ಥಳಕ್ಕೆ ಹೋಗಬೇಕು ಅನಿಸುತ್ತೆ. ಇಲ್ಲಾಂದರೆ ಅಲ್ಲೇನೋ ಟರ್ನ್ ಆಗ್ಬೋದೋ ನನಗೆ ಗೊತ್ತಿಲ್ಲ, ಡಿವಿಯೇಷನ್ ಏನಾದ್ರು ಸಿಗುತ್ತಾ ಅಂತ. ಹಿಂಗೆ ಹತ್ರ ಬಂದಾಗೆಲ್ಲ ಫಾಗ್ ಕ್ರಿಯೇಟ್ ಆಗುತ್ತೆ ಬರು. ಎಳ್ನೀರು ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಬಟ್ ಇಲ್ಲಿ ಎಳ್ನೀರು ಒಂದು 70 rupees. ದಾವಾದ ಕುಡಿಬೇಕು ಗುರು, 70ನೋ 100. ಸರಿ ಸರ್, ಆಯಿತು. ನಾನು ಒಂದೊಂದು ಟೈಮು ಹೆಂಗೆ ಅನಿಸ್ತಿತ್ತು ಅಂದರೆ, ಈ ಸ್ಲೋ ಮೂವಿಂಗ್ ಟ್ರಾಫಿಕಲ್ಲೂ ಏನೋ ಓವರ್ಟೇಕ್ ಮಾಡೋಕ್ಕೆ ಹೋಗ್ತೀವಲ್ವಾ. ಸೊ ಅವಾಗ ಹೆಂಗೆ ಅನಿಸ್ತಾಯಿತ್ತು ಅಂದರೆ, ಏನು ಅಷ್ಟು ಬೇಗ ಹೋಗಿ ಏನು ಮಾಡೋಕ್ಕಾಗಿತ್ತು ಗುರು, ಹೋಗಿ ಗುರು, ಆ ಥರ ಇರ್ತಿತ್ತು. ಬಟ್ ನಮ್ಮ ಮೆಂಟಾಲಿಟಿಗಳು ಹೆಂಗಿರುತ್ತೆ ಗೊತ್ತಾ ಒಂದೊಂದು ಟೈಮು, ಅಂದರೆ ಆ ಟೈಮ್ಗಳಲ್ಲಿ ಏನು ಇದಿರುತ್ತೆ, ಏನೋ ಟ್ರಾಫಿಕ್ಕು ಆ ಸ್ಲೋನೆಸ್ ಏನಿರುತ್ತೆ ಅದು ದಾಟಬೇಕಷ್ಟೆ. ಅದನ್ನು ದಾಟಿ ಮುಂದಕ್ಕೆ ಹೋದ್ಮೇಲೆ ನೀನು ಮತ್ತೆ ಸ್ಲೋ ಹೋದ್ರೂ ನಮಗೆ ತಲೆ ಬಿಸಿ ಇರೋಲ್ಲ. ಬಟ್ ಮೈಂಡಲ್ಲಿ
ಅದು ಹೋಗ್ಬಿಡ್ಬೇಕು ಗುರು, ಇದಕ್ಕಿಂತ ಈ ಟ್ರಾಫಿಕ್ ಬಿಟ್ಟು ಹೋಗ್ಬಿಡ್ಬೇಕು, ಆವಾಗಲೇ ಸಮಾಧಾನ ಅನ್ನೋ ಥರ ಇರುತ್ತೆ. ಅದಕ್ಕೆ ಪತ್ರ 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 ಅಂತ ಇರ್ತೀವಿ ಒಂದೊಂದು ಟೈಮು. ಟ್ರಾಫಿಕಲ್ಲಿ ಜಾಗ ಇದೆ ತ ನುಗ್ಸ್ಕೊಂಡು ಸ್ಲೋ ಆಗಿ ಹೋಗೋಕ್ಕೆ ಒಂಥರ ಇದಾಗುತ್ತೆ. ನೋಡಿ ಅಷ್ಟು ದೂರದಿಂದ ಬರ್ತಾಯಿದ್ದೀನಿ ಕಾರಿಂದ, ಬೇಜಾರೇ ಆಗೋಯ್ತು ನನಗೆ. ಒಂಚೂರು ಥ್ರಾಟಲ್ ಓಪನ್ ಮಾಡೋಕ್ಕೇನು ಸಿಗ್ತಾನೆ ಇಲ್ಲ. ಆ್ಯಂಡ್ ಮೋರ್ ಓವರ್ ಗೇರು ಫುಲ್ಲು ಡೌನ್ ಗೇರಲ್ಲೇ ಇರುತ್ತೆ, ಎರಡನೇ ಗೇರಲ್ಲಿ ಇರುತ್ತೆ, ಗ್ರರ್ ಅಂತ ಇರುತ್ತೆ ಫುಲ್ಲು ಗಾಡಿ. ಇದರಲ್ಲಿ ಚಾರ್ಜು ತುಂಬ ಕಡಿಮೆ ಇದೆ, 60% ಅಷ್ಟೇ ಇರೋದು. ಆ ಮೊಬೈಲಲ್ಲಿ ಚಾರ್ಜೇ ಇಲ್ಲ, ಇನ್ನೊಂದು ಮೊಬೈಲಲ್ಲಿ ಅದು ವರ್ಕ್ ಆಗ್ತಾಯಿತ್ತು, ಚಾರ್ಜ್ ಇಲ್ಲ ಈಗ ಅದರಲ್ಲಿ. ಸೊ ಇದರಲ್ಲಿ 60% ಇದೆ, ಹೆಂಗಾರು ಮಾಡಿ ಹೋಗ್ಬಿಡ್ಬೇಕು, ಇಲ್ಲಾಂದರೆ ಒಂದು ಕಡೆ ಗಾಡಿ ನಿಲ್ಲಿಸಿ ಹಾಕೊಬೇಕು ಚಾರ್ಜ್ಗೆ, ಇಲ್ಲಾಂದ್ರೆ ಆಗಲ್ಲ ಗೈಸ್. ನನಗೆ ಅಲ್ಲಿ ಮಾದಾವರ ಹೋಗೋ ಗಂಟನೂ ರೂಟ್ ಗೊತ್ತಿಲ್ಲ, ಆ ಥರ ಆಗ್ಬಿಡುತ್ತೆ. ಒಂದೇ ರೋಡ್ ಇದ್ರೂ ನನಗೆ ಕನ್ಫ್ಯೂಷನ್ ಇರುತ್ತಲ್ವ, ಈ ರೋಡ ಆ ರೋಡ ಆ ರೋಡ ಈ ರೋಡ ಅಂದ್ಕೊಂಡು. ಸೊ ಆ ಕನ್ಫ್ಯೂಷನ್ ಹೋಗೋಕ್ಕೆ ಅಂತನಾದ್ರೂ ಇವಾಗ ಮ್ಯಾಪ್ ಬೇಕೇ ಬೇಕು. ಸೊ ಇಲ್ಲಿಂದ ಬೇಕು ಬಿಡಿ, ಅದು ಕಂಪಲ್ಸರಿ ಇಲ್ಲಿಂದ ಬೇಕೇ ಬೇಕು. ಅಲ್ಲಿ ಹತ್ತತ್ರ ನೆಲಮಂಗಲ ಹತ್ತತ್ರ ಹೋದಾಗ್ಲೂ ನನಗೆ ಗೊತ್ತಾಗಲ್ಲ ರೋಡು. ಸೊ ಆ ನೆಲಮಂಗಲ ಮೇನ್ ರೋಡು ಅದೇನೋ ಸರ್ಕಲ್ ಇದೆಯಲ್ಲ, ಅದು ದಾಟಬೇಕು, ಅದು ದಾಟಿದ ಮೇಲೇ ನನಗೆ ಗೊತ್ತಾಗೋದು ರೋಡು ಮಾದಾವರ ಓಕೆ ಇಲ್ಲಿ ಹೋಗಬೇಕು ಅಂತ. ಸೊ ಅಲ್ಲಿ ಗಂಟನಾದ್ರು ಬೇಕೇ ಬೇಕು. ಬನ್ನಿ ಸ್ವಲ್ಪ ಕ್ರೂಸ್ ಮಾಡೋಣ, ಏನಾದ್ರು ಇದ್ದರೆ ಸಿಗ್ತೀನಿ.